ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಸರ್. ಯಾಕೆ ಆಗಬೇಕು? ಒಂದು ಯಂಗ್ಸ್ಟರ್ಸ್ ಇದ್ದಾರೆ, ಯೋಚನೆ ಮಾಡ್ತಾರೆ ಅವರು. ಹೌದಾ ಯಜಮಾನ್ರೆ? ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ನಮ್ಮ ಸೋನಿಯಾ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲಾಜಿಯವರು, ಅಭಿಷೇಕ್ ದತ್ ಅವರು, ಇವರೆಲ್ಲರೂ ತಯಾರಿ ಮಾಡಿರೋ ಪ್ರಣಾಳಿಕೆ ಇದು ಪ್ರೋಪೋರಿದೆ. ನಾವು ಚುನಾವಣೆಯಲ್ಲೂ ಗೆದ್ವಿ. ಸೊ ಒಂದು ನಾನು ಹೇಳೋದು ಏನು ಗೊತ್ತಾ ಸರ್, ಒಂದು ಯಂಗ್ ಲೀಡರ್ಶಿಪ್ ಬರಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತು ಎರಡು ಪ್ರಧಾನಿಗಳನ್ನ ನೋಡಿದಂಥ ಕುಟುಂಬ ಅದು. ಆ ವಂಶದ ಕುಡಿ ಬಂದ್ರೆ ಖಂಡಿತವಾಗೂ ಬರುತ್ತೆ. ಅದೊಂದು ರೀಸನ್ ಅಲ್ಲ ಸರ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓನ್ಲಿ ಅ ರೀಸನ್, ನಾಟ್ ಓನ್ಲಿ ಅ ರೀಸನ್. ಅವ್ರು ಬಂದ್ರೆ ಒಂದು ಯಂಗ್ ಬ್ಲಡ್ ಬಂದಾಗ ಅದು ಯೋಚನೆ ಮಾಡೋ ರೀತಿ. ನೀವಾದ್ರೂ ಯಂಗ್ ಬ್ಲಡ್ ರೀ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾಕೆ ಬಡವ್ರ ಮನೆ ಮಕ್ಕಳು ಬೆಳಿಬಾರ್ದ? ನಾನು ಹೇಳ್ತಾ ಇರೋದು, ಅವರು ರೇಸಲ್ಲಿದ್ದಾರೆ, ನಮ್ಮ ಗೌರವಾನ್ವಿತ ರಾಹುಲ್ ಗಾಂಧಿ. ನಾನು ಹೇಳೋದು, ಈಗ ಚಿಕ್ಕಬಳ್ಳಾಪುರದಲ್ಲಿ ನೀವು ಯಾಕೆ ಒಂದು ವಾವ್ ಫ್ಯಾಕ್ಟರ್ ಅಂದ್ರೆ, ಏನೂ ಅಲ್ಲದೆ ಇರುವಂತಹ ಪ್ರದೀಪ್ ಈಶ್ವರು ಅನಾಥ ಹುಡುಗ ಬಡವರ ಮನೆಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಚಿಕ್ಕಬಳ್ಳಾಪುರದ ಶಾಸಕ. ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀವಿ. ಸರಿ, ಬಟ್ ನೀವು ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಗಾಂಧಿ ಕುಟುಂಬ, ಆ ಕುಟುಂಬದ ಕುಡಿ, ಆ ವಂಶದ ಕುಡಿ ಅಂತ ಮಾತಾಡ್ತೀರಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಸರ್. ನಾನು ಹೇಳುವಾಗ ಕಂಟೆಕ್ಸ್ಟ್ ಅಲ್ಲಿ ಹೇಳಿದೆ, ಅದೊಂದೇ ರೀಸನ್ಗೆ ಅಂತ ನಾನು ಹೇಳ್ತಿಲ್ಲ. ಇವತ್ತು ಇಷ್ಟು ಸ್ಟೇಟ್ದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ಸೋನಿಯಾ ಗಾಂಧೀಜಿಯವರು, ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು, ಇವರೆಲ್ಲ ವಿಷನ್ನೇ ಕಾರಣ ಅಲ್ವಾ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಇದನ್ನ ನಾವು ಅಲ್ಲೇ ಗಿಳಿಬಾರ್ದಲ್ಲ. ನಾನು ಹೇಳ್ತಾ ಇರೋದು, ಈಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧೀಜಿಯವರು ಇದ್ದಾರೆ. ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮಾಡಿದ್ದು, ಅವತ್ತು ನಮ್ಮ ಸೋನಿಯಾ ಗಾಂಧೀಜಿಯವರು ಕುಟುಂಬದ ನೆರಳಿನಿಂದ ಹೊರಗೆ ಬಂದು ಬೆಳೆಯೋದಕ್ಕೆ ಕಾಂಗ್ರೆಸ್ಸಿಗೆ ಈಗ ಸಕಾಲ ಅಲ್ವಾ? ಒಳ್ಳೆ ಕಾಲ ಅಲ್ವಾ ಇದು? ನಾನು ಹೇಳ್ತಾ ಇರೋದು, ಇವತ್ತು ಗಾಂಧಿ ಕುಟುಂಬ ನಮ್ಮ ದೇಶಕ್ಕೆ ತುಂಬಾ ಸೇವೆ ಸಲ್ಲಿಸಿದೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಾಗಾದ್ರೆ ಅದನ್ನೆಲ್ಲ ಮರೀರಿ ಅಂತೀರಾ ಸರ್ ನೀವು? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕುಟುಂಬವೂ ಸೇವೆ ಸಲ್ಲಿಸಿತ್ತು. ನಾವು ಮಹಾತ್ಮ ಗಾಂಧೀಜಿ ಹೆಸರಲ್ಲೇ ತಾನೇ ಹೆಸರಿಟ್ಟಿರೋದು. ಅವ್ರ ಮಕ್ಕಳಿಗೆ ಅಧಿಕಾರ ಬೇಡವಾ ಸರ್? ನಾವು ಬೇಡ ಅಂದಿದ್ವಿ. ವಲ್ಲಭಾಯ್ ಪಟೇಲ್ರ ಮಕ್ಕಳೇನಾದ್ರು ನಾವು ಬೇಡ ಅಂದ್ವಾ? ಭಗತ್ ಸಿಂಗ್ ಕುಟುಂಬದವ್ರು ಏನಾದ್ರು ರಾಜಕೀಯಕ್ಕೆ ಅವ್ರು ಯಾರನ್ನಾದ್ರೂ ಬೇಡ ಅಂದಿದ್ವಾ? ಇಲ್ಲ ತಾನೆ ಸರ್. ರಾಜಕೀಯ ಅನ್ನೋದು ಅವ್ರವ್ರ ಇಂಡಿವಿಜುವಲ್ ಕೆಪಾಸಿಟಿಯಲ್ಲೂ ನಡಿಬೇಕು ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.